ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಆಫೀಸ್ ಕೆಲಸ ಮುಗಿಸಿ ಏನಾದರೂ ಒಂದು ಪಲ್ಯದ ಐಟಮ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಸೊ ಲಂಚ್ ಬ್ರೇಕ್ ಅಂದರೆ ನಿಮಗೆ ಗೊತ್ತು, ಜಾಸ್ತಿ ಟೈಮ್ ಸಿಗಲ್ಲ ಅಂತ. ಅದಕ್ಕೋಸ್ಕರ ಸಿಂಪಲ್ಲಾಗಿ ಒಂದು ಪಲ್ಯ ಮಾಡೋಣ ಅಂತ ಅಂದ್ಕೊಂಡೆ. ಅದು ಬೇರೆ ಇವತ್ತು ನನ್ನ ಹಸ್ಬೆಂಡು ಬೆಳಗ್ಗೆನೇ ಬಾಳೆದಿಂಡು ಬೇರೆ ತಂದಿದ್ರು. ಬಾಳೆಕಾಯಿಲಿ ಚಿಪ್ಸ್ ಮಾಡೋದು ನೋಡಿರ್ತೀರಾ. ಈ ಬಾಳೆದಿಂಡಿನ ಪಲ್ಯ ಯಾವತ್ತಾದರೂ ನೀವು ಮಾಡಿ ತಿಂದಿದ್ದೀರಾ? ಅದು ತುಂಬ ಸಿಂಪಲ್ಲಾಗಿ, ಜಾಸ್ತಿ ಸ್ಪೈಸಸ್ನೆಲ್ಲ ಆ್ಯಡ್ ಮಾಡದೆ ಸಾದಾ ಸೀದಾ ಮಾಡುವಂತಹ ಒಂದು ಒಳ್ಳೆ ರೀತಿಯಲ್ಲಿ ಬಾಳೆದಿಂಡಿನ ಪಲ್ಯನ ಮಾಡಿ ತೋರಿಸ್ತಾ ಇದ್ದೀನಿ ನಾನು ನಿಮಗೆ ಇವತ್ತು. ಸೊ ಥರ ಏನೇನಕ್ಕೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೇ ಬಿಡೋಣ. ಆ್ಯಂಡ್ ಇದಕ್ಕೆ ಮೇನ್ ಕಾಂಟ್ರಿಬ್ಯೂಷನ್ ಮಾಡ್ತಿರೋದು ನನ್ನ ಹಸ್ಬೆಂಡ್, ಬಿಕಾಸ್ ಇಬ್ಬರು ವರ್ಕಿಂಗಲ್ಲಿರೋದ್ರಿಂದ. ಸೊ ಅವ್ರ ಶಾಪಿಂಗ್ಸ್ ಎಲ್ಲ ಮಾಡಿಕೊಟ್ರೆ ನಾನು ಹೋಗಿ ಬೇಗ ಪಲ್ಯ ಮಾಡ್ಬೋದು. ಅದಕ್ಕೋಸ್ಕರ ಲಂಚ್ ಬ್ರೇಕಲ್ಲಿ ಜಾಸ್ತಿ ನಮಗೆ ಟೈಮ್ ಸಿಗಲ್ಲ. ಸೊ ಅದಕ್ಕೋಸ್ಕರ ಇಬ್ಬರು ಶೇರ್ ಮಾಡಿಕೊಂಡು ಇದನ್ನು ಮಾಡ್ತಾಯಿದ್ದೀವಿ. ಬನ್ನಿ ನಮ್ಮ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾವಿಬ್ಬರೇ ಇರೋದ್ರಿಂದ ನಮಗೆ ಈ ಚಿಕ್ಕ ಬಾಳೆ ದಿಂಡೆ ಸಾಕು. 2 ಟೈಮ್ಸ್ ಆಗುತ್ತೆ ಆ್ಯಕ್ಚುಲಿ, ಮಧ್ಯಾಹ್ನ ರಾತ್ರಿಗೆ ಅಂತ. ಸೊ ಸಿಂಪಲಾಗಿ ಏನಾದ್ರು ಸಾಂಬಾರಿದ್ದರೆ, ಪಲ್ಯ ಬೇಕು, ಅದು ನೆಂಚ್ಕೊಳ್ಳೋಕ್ಕೆ ಏನಾದರೂ ಬೇಕು ಅಂದರೆ ಬಾಳೆ ದಿಂಡಿನ ಪಲ್ಯ ನಿಮಗೆ ಹೇಳಿ ಮಾಡಿಸಿದಾಗಿರುತ್ತೆ. ಇದ್ರ ಪ್ರೋಸೆಸ್ ಸ್ವಲ್ಪ ಈ ಕಟ್ಟಿಂಗು, ಅದನ್ನು ತೆಗೆದಾಕೋದು ಇವೆಲ್ಲ ನಾನು ಯಾವತ್ತೂ ಮಾಡಿಲ್ಲ. ಎಷ್ಟೇ ಸರಿ ಬಾಳೆ ದಿಂಡು ತಂದರೂ ನನ್ನ ಹಸ್ಬೆಂಡೇ ಅದನ್ನು ಕ್ಲೀನ್ ಮಾಡಿ ಕಟ್ ಮಾಡಿಕೊಡೋದು. ಸೊ ಆ್ಯಸ್ ಯೂಶ್ವಲ್ ಇವತ್ತು ಅವರೇ ಮಾಡ್ತಾಯಿದ್ದಾರೆ. ಸೊ ಬಾಳೆ ದಿಂಡಿನ ಮೇಲ್ಗಡೆ ಲೇಯರ್ನ ತೆಕ್ಕೊಂಡು, ಅದಾದಮೇಲೆ ದಿಂಡು ಸಿಗೋ ತನಕ ಅದ್ರ ಮೇಲ್ಗಡೆ ಲೇಯರ್ನ ತೆಗಿಬೇಕು. ಅದಾದಮೇಲೆ ದಿಂಡನ್ನು ಚಿಕ್ಕದಾಗಿ ಕಟ್ ಮಾಡ್ಕೊತೀವಿ. ಸೊ ಮುಂದ್ಗಡೆ ಮತ್ತು ಹಿಂದ್ಗಡೆ ಭಾಗನ ತೆಗಿಬೇಕು, ಬಿಕಾಸ್ ಅದು ಸ್ವಲ್ಪ ಕೊಳೆ ಆಗಿರುತ್ತಲ್ವ, ಅದಕ್ಕೋಸ್ಕರ. ನೆಕ್ಸ್ಟು ದಿಂಡನ್ನು ರೌಂಡಾಗಿ ಕಟ್ ಮಾಡಿಕೊಂಡು ಅದನ್ನು ಮತ್ತೆ ಚಿಕ್ಕ ಪೀಸಾಗಿ ಉದ್ದುದ್ದಕ್ಕೆ ಕಟ್ ಮಾಡ್ತೀವಿ. ನಾವು ಯಾವಾಗಲೇ ಬಾಳೆ ದಿಂಡನ ಪಲ್ಯ ಮಾಡಿದ್ರು ಇದೇ ರೀತಿ ಚಿಕ್ಕದಾಗಿ ಹೆಚ್ಕೊಂಡು ಮಾಡೋದು. ಆ್ಯಂಡ್ ನೀವೇನಾದರೂ ಡಯಟಲ್ಲಿದ್ದೀರಾ, ನಿಮಗೆ ನಾರಿನಾಂಶ ಜೊತೆಗೆ ಪ್ರೋಟೀನೂ ಬೇಕು ಅಂತ ಅಂದರೆ ನೀವು ಇದ್ರ ಜೊತೆ ಕಡಲೆಕಾಳನ್ನ ನೆನೆ ಹಾಕಿ, ನೆಕ್ಸ್ಟ್ ಇದನ್ನು ಮತ್ತು ಕಡಲೆಕಾಳನ್ನ ಬೇಯಿಸ್ಕೊಂಡು ಪಲ್ಯನೂ ಮಾಡ್ಕೊಂಡು ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ಅದು ಒಂದು ಪಲ್ಯ ಮಾಡೋಕ್ಕೆ ಇಲ್ಲಿ 3 ಜನರು ಬಂದಿದ್ದೀವಿ. ನಾವಿಬ್ಬರು ಅಲ್ಲದೆ ನನ್ನ ಮಗನೂ ಬಂದು ನಿಂತ್ಕೊಂಡು ಚೇರ್ ಹಾಕ್ಕೊಂಡು ನೋಡ್ತಾ ಇದ್ದಾರೆ. ಸೊ ಬಾಳೆ ದಿಂಡನ್ನೆಲ್ಲ ಹೆಚ್ಚಿಟ್ಕೊಂಡಿದ್ದಾಯಿತು. ಆ್ಯಂಡ್ ಅದನ್ನು ಪ್ಯಾರಲಲ್ಲಿ ನೀರೊಳಗೆ ಹಾಕೊಬೇಕು ಹೆಚ್ಚಿಟ್ಕೊಳ್ಳುವಾಗ. ಸೊ ಇಲ್ಲಿ ನಾನು ಕಡಲೆಕಾಳನ್ನ ನೆನೆ ಹಾಕಿರಲಿಲ್ಲ, ಅದಕ್ಕೋಸ್ಕರ ಬಾಳೆ ದಿಂಡಿನ ಜೊತೆ ಕಡಲೆ ಬೇಳೆನ ಹಾಕಿ ಬೇಯಿಸ್ತಾ ಇದ್ದೀನಿ. ಈಗ ಎರಡನ್ನು ಕುಕ್ಕರಲ್ಲಿ ಹಾಕಿ ಚೆನ್ನಾಗಿ ತೊಳೆದು, ಅದಾದಮೇಲೆ ಸ್ವಲ್ಪ ಉಪ್ಪು ಹಾಕಿ, ರುಚಿಗೆ ತಕ್ಕಷ್ಟು ನಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ, ನೀರು ಹಾಕಿ ಒಂದು 4 ವಿಷಲ್ ಬರೋ ತನಕ ಇದನ್ನು ಕೂಗಿಸ್ಕೊಬೇಕು. ನಾವು ದಿನನಿತ್ಯ ನಮ್ಮ ಮನೇಲಿ ಬಾಳೆ ಎಲೆ ಆರ್ ಬಾಳೆ ಹಣ್ಣನ್ನು ಯೂಸ್ ಮಾಡೋದನ್ನು ನೋಡಿರ್ತೀವಿ. ಬಟ್ ಈ ಒಂದು ಬನಾನಾ ಸ್ಟೆಮ್ ಆರ್ ಬಾಳೆ ದಿಂಡನ್ನು ಉಪಯೋಗಿಸೋದು ಕಡಿಮೆ. ಬಾಳೆ ದಿಂಡು ಮತ್ತು ನಾನು ಕಡಲೆಬೇಳೆನ ಬೇಯಿಸ್ಕೊಂಡಿದ್ದಾಯಿತು. ಅದಾದಮೇಲೆ ಅದನ್ನು ಸೋಸ್ಕೊತೀನಿ. ಫುಲ್ಲು ನೀರನ್ನ ಸಪ್ರೇಟ್ ಮಾಡ್ಕೊಬೇಕು. ಈ ನೀರನ್ನಂತೂ ನೀವು ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ಇದಕ್ಕೆ ನಿಂಬೆ ಹಣ್ಣನ್ನು ಹಿಂಡ್ಕೊಂಡು ಕುಡೀರಿ. ಸೊ ಬಾಳೆ ದಿಂಡು ಬೆಂದಿರೋಂತಹ ನೀರು ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಇದರಲ್ಲಿ ನಾರಿನಾಂಶ ಇರೋದ್ರಿಂದ ನಮ್ಮ ಡೈಜೆಷನ್ಗೆ ಇದು ತುಂಬಾ ಸಹಾಯ ಮಾಡುತ್ತೆ. ಸೊ ಬೇಯಿಸಿ ಸಪ್ರೇಟ್ ಮಾಡಿಸ್ಕೊಂಡಂತಹ ಬಾಳೆದಿಂಡು ಮತ್ತು ಕಡಲೆಬೇಳೆನ ನಾವು ಈಗ ಒಗ್ಗರಣೆಗೆ ಹಾಕ್ಕೊಬೇಕು. ಸೊ ಫಸ್ಟು ಆನಿಯನ್ ಆ್ಯಂಡ್ ಗ್ರೀನ್ ಚಿಲ್ಲೀಸ್ನ ಹಾಕ್ಕೊಂಡು ಸ್ವಲ್ಪ ಹೊತ್ತು ಅದನ್ನು ಫ್ರೈ ಮಾಡಿ, ಅದಾದಮೇಲೆ ನಾವು ಬೇಯಿಸಿ ಸಪ್ರೇಟ್ ಮಾಡಿರೋಂತಹ ಬಾಳೆದಿಂಡು ಮತ್ತು ಕಡಲೆಬೇಳೆನ ಹಾಕ್ಕೊಬೇಕು. ನಾನು ಆವಾಗಲೇ ಹೇಳ್ದಂಗೆ ಇದು ತುಂಬಾ ಸಿಂಪಲ್. ಸೊ ಯಾರು ಬೇಕಾದರೂ ಮಾಡ್ಬೋದು. ಇಲ್ಲಿ ನಾನು ತುಂಬ ಜಾಸ್ತಿ ಸ್ಪೈಸಸ್ ಆಗಲಿ ಏನು ಆ್ಯಡ್ ಮಾಡೋಕ್ಕೆ ಹೋಗಿಲ್ಲ, ಮಸಾಲೆ ಅಥವಾ ಯಾವುದೇ ಥರದ್ದನ್ನು ಆ್ಯಡ್ ಮಾಡೋಕ್ಕೆ ಹೋಗಿಲ್ಲ, ಬಿಕಾಸ್ ನಮಗೆ ಸಿಂಪಲ್ ಆಗಿರಬೇಕು. ಆ್ಯಂಡ್ ಇದಕ್ಕೆ ಬೇಕಂದರೆ ನೀವು ಕಾಯಿ ತುರಿನೂ ಸಹ ಹಾಕ್ಕೊಬೋದು. ಸೊ ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡ್ರೆ ನಮ್ಮ ಬಾಳೆ ದಿಂಡಿನ ಪಲ್ಯ ರೆಡಿ. ಇದನ್ನು ನಾವು ಚಪಾತಿ ಜೊತೆ ಸೊಪ್ಪಿನ ಚಟ್ನಿ ಮಾಡಿ ತಿಂತೀವಿ, ತುಂಬಾ ಚೆನ್ನಾಗಿರುತ್ತೆ. ಚಪಾತಿ ಇಲ್ಲ ಅಂತ ಅಂದರೂ ಪರವಾಗಿಲ್ಲ, ಅನ್ನ ಸಾಂಬಾರು ಜೊತೆ ಈ ಬಾಳೆ ದಿಂಡಿನ ಪಲ್ಯನ ನಾವು ತೊಗೊತೀವಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನಾನು ಮಾಡಿದಂತಹ ಬಾಳೆ ದಿಂಡಿನ ಪಲ್ಯ ಆ್ಯಂಡ್ ಶೇರ್ ಮಾಡಿದಂಥ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.